ನಿಮಗೆ ಒಂದು ರೈನಾಕ್ಸ್ ಒಂದು ಬಂಜಿ ಕಾರ್ಡಿನ ಸ್ಪೆಷಲ್ ಫೀಚರ್ ತೋರಿಸ್ತೇನೆ ನೋಡಿ. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದೆ ಇದಕ್ಕೆ ಫಸ್ಟ್? 250 something. 250ಗೆ ಕ್ವಾಲಿಟಿ ನೋಡಿ ಹೇಗೆ ಅಂತ ನೋಡ್ಲಿಕ್ಕೆ ಸೂಪರ್. ಇದನ್ನ ಹೀಗೆ ತೆಗೆದ್ರೆ ಇಲ್ಲಿ ಜುಗಾಡ್ ಮಾಡಿ ಉಂಟು ನೋಡಿ ನೋಡಿ ನೋಡಿ. ಇದೆಲ್ಲರೂ ಚೂರು ಕಟ್ಟಾದ್ರೆ ಉಂಟಲ್ಲ ಹಾಕಿದ ಲಗೇಜ್ ಪೂರ ರೋಡಲ್ಲಿ ಇರ್ತದೆ. ಎರಡು ಸೈಡ್ ಸೇಮ್ ಇಶ್ಯೂ. ಹೌದು, ಎರಡು ಸೈಡು ಸೇಮ್. ಎಷ್ಟು 250 ರೂಪಾಯಿಗೆ ವೇಸ್ಟ್ ಅಲ್ಲ ಇದು. ಅದಕ್ಕಿಂತ ಒಂದು 50 ರೂಪಾಯಿಗೆ ಇಂಥದ್ದು ಒಳ್ಳೇದು ಸಿಗ್ತದೆ. ಒಂದು ಎರಡು ತಗೊಂಡ್ರೆ ಆಯ್ತು. ಹೌದು, ಬೆಂಗಳೂರಲ್ಲಿ JC ರೋಡಲ್ಲಿ ಬೇಕಾದ ಸಿಗ್ತದೆ. ಹೌದು. ಇನ್ನೊಂದು ಅಂತ ಹೇಳಿದ್ರೆ ನನ್ನ ಗ್ಲೌಸ್ ನೋಡಿ ಹೇಗುಂಟು ಅಂತ. ಇದು ನಾನು ತಗೊಂಡದ್ದು ಹಾಂ ನೋಡಿ. ಇದು ನಾನು 1 ವರ್ಷದಿಂದ ತಗೊಂಡದ್ದು ರೈನಾಕ್ಸ್ ಟ್ರೈಲ್ ಗ್ಲೌಸ್ ನೋಡಿ. 1 ವರ್ಷ ನಂತರ ಅವಸ್ಥೆ ನೋಡಿ ಹೇಗಾಗಿದೆ ಅಂತ. ಹೀಗೆ ಅದು ಬಿಡಿ, ಕೈ ತೋರಿಸಿ ನಿಮ್ಗೆ. ಇಲ್ಲಿ ಎಲ್ಲ ಫುಲ್ ಪ್ರೊಟೆಕ್ಟರ್ ಇತ್ತು, ಎಲ್ಲ ಉದುರಿ ಹೋಗಿದೆ. ಇಲ್ಲಿ ಸಹ ಕಲರ್ ಫುಲ್ ಬಿಡ್ತಾ ಉಂಟು. ಇದು ಈಗ ಬಿಟ್ಟಿದೆ ಕಲರ್, ವಾಶ್ ಮಾಡಿ ತೋರಿಸ್ತಾನೆ. ಹಾಗಾದ್ರೆ ಇದ್ರ ಒಂದು ಫೋಟೋ ಬ್ಲಾಕ್ ಎಲ್ಲ ಉಂಟು, ಬ್ಲಾಕ್ ಬ್ಲೂ ಎಲ್ಲ ಫುಲ್ ಕೈ ಹೀಗೆ ಆಗ್ತದೆ. ಸೊ ನಾವು ರೈನಾಕ್ಸ್ ಬಗ್ಗೆ ಹಾಳು ಮಾತಾಡ್ಬೇಕಂತ ಹೇಳುದಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಹೇಳುದು. ಯಾಕಂದ್ರೆ ಸ್ವಲ್ಪ ಜನ ಹೇಳ್ಬೋದು ಹೇಟ್ ಸ್ಪೀಚ್ ಯಾಕೆ ಮಾಡ್ತಾ ಇದ್ದೀರಾ. ಹೇಟ್ ಸ್ಪೀಚ್ ಅಲ್ಲ, ಇದು ನಮ್ಮ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್. ಹೌದು, ಇದಕ್ಕೆ ಎಷ್ಟು 3,000 ಕೊಟ್ಟು ತಗೊಳ್ಬೇಕಾದ್ರೆ ಇಂಥ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೆ. ಪ್ಲಸ್ ಇನ್ನೊಂದೇನಂದ್ರೆ ಇವರು ರೈನಾಕ್ಸ್ಗೆ ರೈನಾಕ್ಸ್ ಇನ್ನೊಂದು ನೋಡಿ, ಇದು ಹೇಗೆ ಅಂದ್ರೆ ಈ ಸ್ಟಿಚ್ ಮೋಲ್ಡ್ ಸ್ಟಿಚ್ ಇರಬೇಕಿದು ಮೋಲ್ಡ್. ಸೊ ಇದು ಈಗ ಮೋಲ್ಡ್ ಗಮ್ಮಿಂಗ್ ಇರ್ತದೆ ಹೀಗೆ ಒಳಗಡೆ. ಒಂದೇ ಒಂದು ಮಳೆ ಬಿದ್ದದು ನೆನ್ನೆ, ಇದು ಬಿಚ್ಕೊಂಡು ಆಚೆ ಬಂದಿದೆ. ಎಲ್ಲಿಯೂ ಆಕ್ಸಿಡೆಂಟ್ ಆಗಲಿಲ್ಲ ಅವರಿಗೆ. ಎಲ್ಲಿ ಎಂತ ಆಗಲಿಲ್ಲ, ಬೀಳಿಸ ಇಲ್ಲ, ಎಂತ ಸಹ ಇಲ್ಲ. ಇಲ್ಲಿ ನೋಡಿ, ಈಗ ಗಮ್ ಎಲ್ಲ ನಿಮಗೆ ಆಚೆ ಬರೋದು ಕಾಣಿಸ್ತಾ ಉಂಟು ನೋಡಿ, ವೈಟ್ ಅದು ಸ್ಟಿಚ್ ಬಿಟ್ಟು ಆಚೆ ಬರೋದು. ಸೊ ಇದು ಸಹ 1 ವರ್ಷ ಆಗಲಿಲ್ಲ. 1 ವರ್ಷಕ್ಕೆ ನೀವು 3,000 4,000 ಗ್ಲೌಸಿಗೆ ಕೊಟ್ಟು ತಗೊಳ್ಳೋದಾದ್ರೆ ಐ ಡೋಂಟ್ ಥಿಂಕ್ಸ್ ಇಟ್ ಈಸ್ ವರ್ತ್ ಬೈಯಿಂಗ್ ಈ ಬ್ರ್ಯಾಂಡ್. ಇದು ಉಂಟಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡಿ, ನಿಮಗೆ ಸಹ ಈ ಥರ ಆಗಿದ್ರೆ. ಯಾಕಂದರೆ ನಮ್ಮ ಗ್ರೂಪಲ್ಲೇ ಎಷ್ಟೊಂದು ಈ ಥರ ಸುಮಾರಾಗಿದೆ. ಈ ಸ್ಟೋರಿ ನಾನು ಸುಮಾರು ಇನ್ಸ್ಟಾಗ್ರಾಮಲ್ಲಿ ಸಹ ಸುಮಾರು ಜನ ಸ್ಟೋರಿ ಹಾಕಿದ ನೋಡಿ ನಾನು. ಹೀಗೆ ಗಮ್ಮುದ್ರಿ ಹೋಗುದು. ಯಾಕೆಂದರೆ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದೇನೆಂದರೆ ಸ್ಟಿಚಿಂಗ್ ಇಲ್ಲ. ಇದು ನೋಡಿ, ಈ ರಫ್ ಪ್ಯಾಚಲ್ಲಿ ಗಮ್ಮು ಉಳ್ಕೊಳ್ಳೋದಿಲ್ಲ. ಇದು ಯಾರೇ ಮ್ಯಾನುಫ್ಯಾಕ್ಚರರ್ ಇದ್ರೆ ಅವ್ರಿಗೆ ಗೊತ್ತಿರಬೇಕು. ಈ ರಫ್ ಪ್ಯಾಚ್ಗೆ ಇವರು ರಬ್ಬರ್ ಇದು ಉಂಟಲ್ಲ ಫಿಕ್ಸ್ ಮಾಡಿದ್ದಾರೆ. ಗಮ್ಮು ಮಾಡ್ಲಿಕ್ಕೆ ಬಾರ್ದು. ಇದೆಲ್ಲ ಮೋಲ್ಡಿಂಗಿಗೆ ಇನ್ನೊಂದು ಟೆಕ್ನಾಲಜಿ ಉಂಟು. ಆ ಟೆಕ್ನಾಲಜಿ ಯೂಸ್ ಮಾಡಿ ಸ್ಟಿಚ್ ಹಾಕ್ಲಿಕ್ಕೆ ಡೌಟ್. ಯಾಕಂದ್ರೆ ಇದ್ರಲ್ಲಿ ನಿಮಗೆ ಮೇಲೆ ಸ್ಟಿಚ್ ಬರ್ತದೆ. ಹೌದು, ಬೇರೆ ಇಂಡಸ್ಟ್ರಿಯಲ್ ಮೋಲ್ಡಿಂಗ್ ಬರ್ತದೆ, ಅದರಲ್ಲಿ ನಿಮಗೆ ಕಟ್ಟಿ ಕೊಡ್ಕೋದು. ಅದು ಮಾಡೋದಿಲ್ಲ, ಯಾಕಂದ್ರೆ ಕಾಸ್ಟ್. ಅದಕ್ಕಾಗಿ ನೋಡಿ, ಕಮ್ಮಿ ಗ್ಲೌಸಿಗೇನು ಕಮ್ಮಿ ಇಲ್ಲ. ಗ್ಲೌಸಿಗೆ ಉಂಟು 3,000. ಕಂಪನಿಯವರು ಇನ್ವೆಸ್ಟ್ ಮಾಡೋದಿಲ್ಲ ಅಷ್ಟೇ. ಇದು ರೈನಾಕ್ಸ್ನ ಅವಸ್ಥೆ ಈಗ. ಬಟ್ ಈಗ ರೀಸೆಂಟ್ ಟೈಮ್ಸ್ ರೈನಾಕ್ಸ್ 2-3 ಇನ್ಸಿಡೆಂಟ್ ಆಯಿತು, ಅದರಿಂದ ನಾಟ್ ಸ್ಯಾಟಿಸ್ಫೈಡ್.